ಶ್ರೀ ಗುರು ಮಲೆಮಹದೇಶ್ವರರು ಅನೇಕ ಪವಾಡಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಪಂಚಕ್ಕೆ ಒಬ್ಬ ಸಾಧುವಾಗಿ, ಒಬ್ಬ ಗುರುವಾಗಿ, ಬೇಡಿದ ಭಕ್ತರಿಗೆ ಇಷ್ಟಾರ್ಥನ ಕೊಡುವಂಥ ಒಂದು ಶಕ್ತಿಯನ್ನು ಪಡೆದಕ್ಕಂಥ ಮುಕ್ಕಣ್ಣೇಶ್ವರನ ಆದೇಶದಂತೆ ಭೂಲೋಕದಲ್ಲಿ ಒಂದು ಅವತರಿಸಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದಂಥ ಮಹಾನ್ ಸಂತ, ಮಹಾನ್ ಯೋಗಿ ಅಂತಲೂ ಕರೀಬೋದು ಮಲೆಮಹದೇಶ್ವರರನ್ನು. ಮಲೆಮಹದೇಶ್ವರರನ್ನ 77 ಮಲೆಯಲ್ಲಿ ಅಡಗಿರ್ತಕ್ಕಂಥ ಶಕ್ತಿಯು ನೀವೆಷ್ಟು ಜನ ಹೋಗಿದ್ದರಲ್ಲಿಗೆ ಎಷ್ಟು ಜನ ಬಿಟ್ಟಿದ್ರು ಗೊತ್ತಿಲ್ಲ. ಅವನನ್ನು ದರ್ಶನ ಮಾಡಿಕೊಂಬಂದಾಗ ನಿಮಗಿರ್ತಕ್ಕಂಥ ಆ ಪುಣ್ಯಕೋಟಿ ಎಷ್ಟು ಲಭಿಸುತ್ತೋ ಗೊತ್ತಿಲ್ಲ. ನಮಗೆ ವಯಸ್ಸಾಗಿದೆ, ನಾವು ಇಲ್ಲಿಗೆ ಹೋಗೋಕ್ಕಾಗುತ್ತಾ? ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಒಂದು ಫೋಟೋ ಮಾಡಿಕೊಂಡು ಏನು ಅಭ್ಯಂತರ ಇಲ್ಲ. ಪ್ರತಿ ದಿವಸನೂ ಓಂ ಮಹದೇಶ್ವರಾಯ ನಮಃ ಜಪ ಮಾಡಿ. ಜಪ ಮಾಡುವವನಿಗೆ ರೋಗ ಯಾವುದೇ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಊಟ ಬಲ್ಲವನಿಗೆ ರೋಗದ ರೀತಿಯಲ್ಲಿ ಅವನ ಜಪ ದಾನ ತಪ ಮಾಡಿದಾಗ ಇಷ್ಟಾದ ಪೂರ್ಣ ನೆರವೇರ್ತಾ ಇದೆ. ಇಂಥ ಒಂದು ದೈವಶಕ್ತಿಯು ಮಲೆಮಹದೇಶ್ವರನ ಅನುಗ್ರಹ ಆಶೀರ್ವಾದ ಸದಾವಕಾಲ ಎಲ್ಲ ಜೀವರಾಶಿಗಳು ಕೂಡ, ಬರೀ ಮನುಕುಲಕ್ಕಲ್ಲ, ಎಲ್ಲ ಜೀವರಾಶಿಗಳು ಕೂಡ ಅನ್ವಯಿಸಬೇಕು. ಅದೇ ರೀತಿ ಕೆಂಡಗಣ್ಣಸ್ವಾಮಿ ಗದ್ದಿಗೆಯಲ್ಲಿ ಮಲೆಮಹದೇಶ್ವರ ಉದ್ಭವ ಆಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಕೆಂಡಗಣ್ಣೇಶ್ವರರ ಇಲ್ಲೇ ನೆಲೆಸಬೇಕಾದ್ರಪ್ಪ ಅಂದರೆ ಮಹದೇಶ್ವರರೇ ಮೇನ್ ಕಾರಣ ಅಂತ ಒಂದು ಪ್ರತೀತಿ ಇದೆ. ಆ ಮಹದೇಶ್ವರರು ಇಲ್ಲಿ ಅನೇಕ ಪವಾಡವನ್ನು ಮಾಡಿ ಈಗಲೂ ಕೂಡ ತ್ರಿಕಾಲ ಪೂಜೆ ಆಗ್ತಾ ಇದೆ. ಇಲ್ಲೇ ಜಪಯಜ್ಞ ನಡೀತಾ ಇದೆ. ಮಹದೇಶ್ವರನ ಪ್ರತಿನಿತ್ಯ ಪೂಜೆಯ ಪುನಸ್ಕಾರ ಇಷ್ಟಾರ್ಥ ನೆರವೇರ್ತಾ ಇದೆ. ವರ್ಷಕ್ಕೆ 2 ಸಾರಿ ರಥೋತ್ಸವ ಆಗ್ತಾ ಇದೆ. ಮೊದಲನೆಯ ಶಿವರಾತ್ರಿ ಆದ 9 ದಿವಸಕ್ಕೆ ಮಲೆಮಹದೇಶ್ವರ ಕೆಂಡಗಣ್ಣೇಶ್ವರದ ರಥೋತ್ಸವ ನಡೀತಾ ಇದೆ. ಕಾರ್ತಿಕ ಮಾಸದಲ್ಲಿ ಕೊನೆಯ ಕಾರ್ತಿಕ ಮಾಸದ ರಥೋತ್ಸವ ಆಗ್ತಾ ಇದೆ. ಇದು ಮಲೆಮಹದೇಶ್ವರನ ಸುಮಾರು 18 ಅಲ್ಲ 108 ಕಡೆ ಮಹದೇಶ್ವರ ಉದ್ಭವ ಮೂರ್ತಿ ಎಂದು ಪ್ರತೀತಿ ಇದೆ. ಈ ಪ್ರತೀತಿಯಲ್ಲಿ ಇದೊಂದು ಕ್ಷೇತ್ರ, ಕೆಂಡಗಣ್ಣಸ್ವಾಮಿ ಗದ್ದಿ ಅಂತ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಕೂಡ ಮಲೆಮಹದೇಶ್ವರ ಬಿದ್ದಿದೆ. ದೇವಸ್ಥಾನದ ಒಂದು ಆವರಣದಲ್ಲಿ ನೋಡಿ, ಒಂದು ಮರದಲ್ಲಿ ಎದುರುಗಡೆ ಕೆಳಗಡೆ ಇರತಕ್ಕಂಥ ಒಂದು ಲಕ್ಷ್ಮಣ ತೀರ್ಥ ನದಿ ಕೆಳಗಡೆ ಇರತಕ್ಕಂಥ ಒಂದು ಮರದಲ್ಲಿ ನಾ ಇದೇನಪ್ಪ ಅಂದ್ಕೊಂಡ್ಬಿಟ್ಟಿದ್ದೆ ಸ್ಟಾರ್ಟಿಂಗು, ಇದು ಬಾವಲಿ ಹಕ್ಕಿಗಳು. ಇದು ಯಥೇಚ್ಛವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಾವಲಿ ಹಕ್ಕಿಗಳನ್ನ ನಾವಿಲ್ಲಿ ಕಾಣ್ಬೋದು ನೋಡಿ. ತುಂಬ ಪ್ರಮಾಣವಾದ ಸಂಖ್ಯೆಗಳಲ್ಲಿ ಇದೆ ಇದು ಬಾವಲಿ ಹಕ್ಕಿ. ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ಸುಂದರವಾದ ನೋಟವನ್ನು ನೋಡ್ಬೋದು. ಹಾಗೆ 12ನೇ ಶತಮಾನದಲ್ಲಿ ಉತ್ತರದಿಂದ ಕೆಂಡಗಣ್ಣ ಸ್ವಾಮಿಯವರು ವಲಸೆ ಬಂದರು ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಅನೇಕ ಸ್ಥಳಗಳಲ್ಲಿ ಅನೇಕ ಪವಾಡವನ್ನು ಮಾಡಿ ಈ ಗದ್ಗೆಗೆ ಒಂದು ಸ್ಥಳಕ್ಕೆ ಬರ್ತಾರೆ. ಅಂದರೆ ಇನ್ನೊಂದೇನೆಂದರೆ ನಂಜನಗೂಡಿನಲ್ಲಿ ಕೆಂಡಗಣ್ಣೇಶ್ವರ ಮೊದಲು ದರ್ಶನಕ್ಕೆ ಹೋಗ್ತಾರಂತೆ. ಅಲ್ಲಿ ಒಂದು ಅಗ್ನಿಯ ಪವಾಡ ಮಾಡಿದಾಗ ಅವ್ರ ಹೆಸರು ಕೆಂಡಗಣ್ಣ ಅಂತ ಮಹಾರಾಜರು ನಾಮಕರಣ ಮಾಡ್ತಾರೆ. ಪವಾಡ ಏನಂದರೆ, ಒಂದು ದೊಡ್ಡ ಕುಂಡದಲ್ಲಿ 700 ಸೌದೆಯನ್ನು ತಂದು ಕೆಂಡ ಮಾಡಿ ಒಂದು ಪದ್ಮಾಸನ ರೀತಿಯಲ್ಲಿ ಅದನ್ನ ಹಾಕಿ ಕೆಂಡಗಣ್ಣ ಸ್ವಾಮಿಯವರು 2.5 ಗಂಟೆ ಕೂಡ ಅಲ್ಲಿ ಕುತ್ಕೊತಾರಂತೆ. ಆ ಒಂದು ಪವಾಡ ಆದಮೇಲೆ ಅವರ ಕೆಂಡಗಣ್ಣ ಸ್ವಾಮಿ ಅಂತ ಅವ್ರಿಗೆ ಮಹಾರಾಜರು ನಾಮಕರಣ ಮಾಡ್ತಾರೆ. ಅವರು 2.5 ಗಂಟೆ ಕೂತಿದ್ದ ಟೈಮ್ನಲ್ಲಿ ಕೂಡ ಬಾಳೆ ಎಲೆ ಕೂಡ ಒಂದು ಚೂರು ಏನೂ ಆಗಿರಲಿಲ್ವಂತೆ. ಅದೇ ಇಲ್ಲಿಂದ ಒಂದು ಪವಾಡ. ಸೊ ಅದಾದಮೇಲೆ ಮಹಾರಾಜರು ಕೆಂಡಗಣ್ಣ ಸ್ವಾಮಿಯವ್ರನ್ನ ತಮ್ಮ ಒಂದು ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ತಮ್ಮ ಪೀಠನ ಬಿಟ್ಕೊಡ್ತಾರೆ ಅಂತ ಕೂಡ ಒಂದು ಉಲ್ಲೇಖ ಇದೆಯಂತೆ. ಅದಾದಮೇಲೆ ಶ್ರೀ ಕೆಂಡಗಣ್ಣ ಸ್ವಾಮಿಯವರು 63 ಮಠಕ್ಕೆ ಈ ಒಂದು ಆಸ್ತಿಯನ್ನು ಬರೆದರು ಅಂತ ಕೂಡ ಈಗಲೂ ಪ್ರತೀತಿ ಇದೆ. ಈಗಲೂ ಈ ಕ್ಷೇತ್ರದಿಂದ 1 ವರ್ಷಕ್ಕೊಂದ್ಸತಿ ಅಲ್ಲಿಗೆ ಪ್ರಸಾದ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಕೆಂಡಗಣ್ಣ ಸ್ವಾಮಿಯವ್ರದ್ದು ಒಂದು ಪವಾಡ ಇಲ್ಲಿ ತುಂಬ ಅತ್ಯಧಿಕವಾಗಿದೆ ನೋಡಿ. ಶ್ರೀ ಕೆಂಡಗಣ್ಣ ಸ್ವಾಮಿಯವ್ರದ್ದು ಒಂದು ಸುಂದರವಾದ ದೃಶ್ಯ ಇದು. ಸೊ ದೇವಸ್ಥಾನ ತುಂಬ ವಿಶಾಲವಾಗಿದ್ದು, ದಯವಿಟ್ಟು ಭಕ್ತಾದಿಗಳು ಇಂಥ ಒಂದು ಸ್ಥಳಕ್ಕೆ ಭೇಟಿ ನೀಡಿ ನೋಡಿ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಸನ್ನಿಧಿ ಕೂಡ ಇಲ್ಲಿ ಕೆಂಡಗಣ್ಣೇಶ್ವರ ಸ್ವಾಮಿಯವರದು ಮೂಲ ಗದ್ದಿಗೆ ಇದ್ದರೂ ಕೂಡ ಇಲ್ಲಿ ವೀರಭದ್ರೇಶ್ವರ ಮತ್ತು ಮಹದೇಶ್ವರ ಸ್ವಾಮಿಗೆ ಕೂಡ ಪೂಜೆ ನಡೆಯುತ್ತೆ.
ಮಾದೇಶ್ವರ ಸ್ವಾಮಿಗೆ ಯಥೇಚ್ಛವಾಗಿ ಪೂಜೆ ನಡೀತೆ, ಪವಾಡಗಳು ಜಾಸ್ತಿ ಇಲ್ಲಿ ಅಂತ ಹೇಳ್ತಾರೆ ಇಲ್ಲಿನ ಜನ. ಸೊ ಹಾಗೆ ಇಲ್ಲಿ ಒಂದು ದಾಸೋಹ ಭವನ ಕೂಡ ಇದೆ. ಬಂದಂಥ ಭಕ್ತಾದಿಗಳು ಹಸಿದು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ದಾಸೋಹ ಮಂದಿರ ಕೂಡ ಇದೆ. ಸೊ ನೋಡಿ, ಈ ಕಡೆ ಒಂದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಸುವ್ಯವಸ್ಥಿತ ಒಂದು ಪಾರ್ಕ್ನ ಕೂಡ ಉದ್ಯಾನವನ ಒಂದು ಮಾಡ್ಕೊಂಡಿದ್ದಾರೆ. ತುಂಬ ಸುಂದರವಾಗಿದೆ ಉದ್ಯಾನವನ. ನಾನು ನೋಡಿದೆ ಇದನ್ನ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ. ಒಂದು ದೇವಸ್ಥಾನಕ್ಕೆ ಬರೋಂಥವ್ರಿಗೆ ಒಂದು ದೇವಸ್ಥಾನದ ಒಳಗಡೆ ಹೋದ್ರೇ ಒಂದು ಪುಣ್ಯ ಅನಿಸುತ್ತೆ. ಅಲ್ಲಿಂದ ಬಂದು ಈ ಒಂದು ಉದ್ಯಾನವನಕ್ಕೆ ಬಂದರೆ ಇನ್ನೂ ಅಷ್ಟು ಆನಂದ ಸಿಗ್ತದೆ. ನೋಡಿ ಭಕ್ತಾದಿಗಳು, ದಯವಿಟ್ಟು ನೀವು ಎಲ್ಲೆಲ್ಲೋ ಹೋಗಿ ಏನೇನೋ ಇದು ಮಾಡ್ತೀರಾ, ಆದರೂ ಇಂಥ ಮಹದೇಶ್ವರರ ಒಂದು ಪವಾಡದ ಸ್ಥಳಕ್ಕೆ ಬನ್ನಿ ದಯವಿಟ್ಟು. ಆದಷ್ಟು ಹೋಗಿರೋ ಕಡೆನೇ ಹೋಗಿ ಮಾಡಿದ್ರೆ ಏನು ಇದಿರಲ್ಲ. ಸೊ ಇಂಥ ಕಡೆನೂ ಬಂದು ಇದು ಮಾಡಿ. ನೋಡಿ, ಇಲ್ಲೊಂದು 2 ಬಾತುಕೋಳಿಗಳಿದೆ. ಒಂದು ಚಿಕ್ಕ ಯಾವುದೋ ಒಂದು ವಿಗ್ರಹ ಇದೆ ದೇವ್ರದ್ದು. ಸೊ ಅದು ಯಾವುದೋ ಅಂತ ಗೊತ್ತಾಗ್ತಾಯಿಲ್ಲ. ಸೊ ನೋಡಿ, ಈ ಮನುಷ್ಯರು ಯಾವ ರೀತಿ ಮಾತಾಡ್ಕೊತಾರೋ ಬಾತುಕೋಳಿ ನೋಡಿ ಆ ಥರ ಮಾತಾಡ್ಕೊಳ್ಳೋ ರೀತಿ ಕಾಣಿಸ್ತಾ ಇದೆ ನೋಡಿ. ಕರೆಕ್ಟಾಗಿ ನೋಡಿ, ಒಂದಕ್ಕೊಂದು ಮಾತಾಡ್ಕೊಳ್ಳೋ ರೀತಿಯೇ ಕಾಣಿಸ್ತಾ ಇದೆ ನಮಗೆ. ಸೊ ಇದಕ್ಕೆ ಮುಂದಕ್ಕೆ ಹೋದರೆ ಇನ್ನೂ ತುಂಬ ಚಿಕ್ಕ ಪಾರ್ಕೇ ಇದು, ಆದರೆ ತುಂಬ ಚೆನ್ನಾಗಿ ಸುವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ ಪಾರ್ಕು. ಸೊ ಈಗೇನೋ ಯಾರನ್ನೂ ಬಿಡ್ತಾಯಿಲ್ಲ ಅನ್ಕೊಂತೀನಿ ನಾವು ಯೂಟ್ಯೂಬಲ್ಲಿ ಇದಕ್ಕೆ ಬಿಟ್ಟರು ಒಳಗಡೆ, ಬೇರೆ ಯಾರನ್ನೂ ಬಿಡ್ತಿರ್ಲಿಲ್ಲ. ಮೋಸ್ಟ್ಲಿ ಅದು ಶ್ರೀರಾಮನವಮಿ ಇದ್ದಿದ್ದರಿಂದ ತುಂಬ ಜನ ಸ್ವಲ್ಪ ಜಾಸ್ತಿ ಇದ್ರು ಅನ್ನೋಕ್ಕೋಸ್ಕರ ಯಾರನ್ನೂ ಬಿಡ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಮುಂದೆ ಒಂದು ಚಿಕ್ಕ ಕೊಳ ಇದೆ, ಬಾತುಕೋಳಿಗಳಿಗೆ ಆಟ ಆಡೋಕ್ಕೆ ಅದೇ ಒಂದು ಇದೆ ನೋಡಿ. ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಹಿಂದ್ಗಡೆನೇ ಪಾರ್ಕ್ ಇರೋದು ಇದು. ದೇವಸ್ಥಾನಕ್ಕೆ ಒಂದು ನೋಡಿ, ಇಲ್ಲಿ ಕೊಳ ಇದೆ, ಇಲ್ಲೇ ಬಂದು ಬಾತುಕೋಳಿ ಈಜಾಡ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅದು ನೀರು ಈಜಾಡೋಕ್ಕೆ ಇದೇ ಸ್ಥಳ ಇರುತ್ತೆ ಅವ್ರಿಗೆ. ಇದೇ ಸ್ಥಳದಲ್ಲಿ ಬಂದು ಈಜಾಡಬಹುದೇನೋ, ಅದು ನಮಗೆ ಗೊತ್ತಿಲ್ಲ, ಇರ್ಬೋದೇನೋಪ್ಪ. ಸೊ ಹಾಗೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಗೆ ತುಂಬ ಪ್ರಿಯವಾದವು ನಾಗಸಂಪಿಗೆ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಾವು ವೀಕ್ಷಿಸಬಹುದು. ನೋಡಿ, ನಾಗಸಂಪಿಗೆ ನೀವು ನೋಡಿರ್ತೀರ, ಮಲೆಮಹದೇಶ್ವರ ಬೆಟ್ಟದಲ್ಲೂ ಕೂಡ ಸ್ವಾಮಿಯವರ ಒಂದು ದೇವಸ್ಥಾನದ ಪಕ್ಕದಲ್ಲೇ ಇದು ಒಂದು ನಾಗಸಂಪಿಗೆಯಿಂದ ಹೂವು ನೋಡಿದಿರ್ಬೇಕು ನೀವು. ತುಂಬ ಚೆನ್ನಾಗಿದೆ ಹೂವು ಇದು ನೋಡಿ. ಸೊ ಇದು ಲಕ್ಷ್ಮಣ ತೀರ್ಥ ನದಿ. ಸೊ ಇಲ್ಲಿ ಕೆಂಗಣ್ಣ ಸ್ವಾಮಿಯವರು ತಮ್ಮ ಕರುಳನ್ನು ತೊಳೆದು ಶಿವಪೂಜೆ ಮಾಡ್ತಿದ್ರು ಅಂತ ಒಂದು ಐತಿಹ್ಯ ಇದೆ ಈ ಸ್ಥಳದಲ್ಲಿ. ಸೊ ನೀರಿಗೆ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಇಲ್ಲಿಂದ ದೇವಸ್ಥಾನದ ಒಂದು ಸುಂದರ ನೋಟ. ಒಟ್ಟಾರೆಯಾಗಿ ಈ ಒಂದು ಸ್ಥಳದಲ್ಲಿ ಮಲೆಮಹದೇಶ್ವರರ ಒಂದು ಪವಾಡಗಳು ತುಂಬ ಐತಿಹ್ಯವಾಗಿದೆ. ಕೆಂಗಣ್ಣೇಶ್ವರ ಸ್ವಾಮಿಯವರ ಒಂದು ಪವಾಡ ಆಗಿರ್ಬೋದು. ಸೊ ಭಕ್ತಾದಿಗಳು ದಯವಿಟ್ಟು ಇಂಥ ಕಡೆ ಒಂದು ಭೇಟಿ ನೀಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಬಾವಲಿಗಳು ಸೊ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಶ್ರೀ ಮಲೆಮಹದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.